ಹಳ್ಳಿಯ ಕೊನೆಯ ಅಂಚಿನಲ್ಲಿ ಮಣ್ಣಿನ ಮನೆಗಳ ನಡುವೆ ಒಂದು ಸಣ್ಣ ಜೀವನ ಆರಂಭವಾಗುತ್ತದೆ. ಅದೇ ಹಳ್ಳಿಯಲ್ಲಿ ಕನಸುಗಳನ್ನು ಕಣ್ಣಲ್ಲಿ ಹೊತ್ತಿದ್ದ ಹುಡುಗ ಶಿವು. ರೈತ ತಂದೆ ಬಸವಣ್ಣ, ಮೌನವಾಗಿ ದುಡಿಯುವ ತಾಯಿ ಲಕ್ಷ್ಮಿ, ಬಡತನ ಇದ್ದರೂ ಪ್ರೀತಿ ತುಂಬಿದ ಮನೆ ಅದು. ಪ್ರತಿದಿನ 4 ಕಿಲೋಮೀಟರ್ ನಡೆದು ಶಾಲೆಗೆ ಹೋಗುತ್ತಿದ್ದ ಶಿವು. ಕೆಸರು ಬಿಸಿಲು ಹಸಿವು, ಆದರೂ ಅವನ ಹೆಜ್ಜೆ ನಿಲ್ಲಲಿಲ್ಲ. ಒಂದು ದಿನ ಜ್ವರದಲ್ಲಿದ್ದರೂ ಶಿವು ಹೇಳಿದ ಮಾತು ತಾಯಿಯ ಹೃದಯ ತಟ್ಟಿತು. ಅಮ್ಮ, ನಾನು ಓದಬೇಕು. ಶಾಂತಪ್ಪ ಸರ್ ಎಂಬ ಶಿಕ್ಷಕ ಶಿವು ಒಳಗಿನ ಬೆಳಕನ್ನು ಗುರುತಿಸಿದರು. ನೀನು ದೊಡ್ಡವನಾಗುತ್ತೀಯ ಮಗ. ಮಳೆ ಕೈಕೊಟ್ಟಿತು, ಬೆಳೆ ನಾಶವಾಯಿತು. ಬಡತನ ಇನ್ನೂ ಗಟ್ಟಿಯಾಗಿ ಹಿಡಿಯಿತು. ತಂದೆಯ ಮಾತು ಶಿವುವಿನ ಮನಸ್ಸು ಒಡೆದಿತು. ಈಗ ಕೆಲಸ ಮಾಡಬೇಕು. ಆದರೆ ತಾಯಿ ಗಟ್ಟಿಯಾಗಿ ನಿಂತಳು. ಕೂಲಿ ಕೆಲಸ, ರಾತ್ರಿ ದೀಪದ ಬೆಳಕಿನಲ್ಲಿ ಓದು, ಹಸಿವಿನ ಮಧ್ಯೆಯೂ ಕನಸು ಜೀವಂತವಾಗಿತ್ತು. ಶಿವು ಉತ್ತಮ ಅಂಕಗಳೊಂದಿಗೆ ಪಾಸಾದ ಪಟ್ಟಣದ ಕಾಲೇಜು, ಹೊಸ ಜೀವನ ಆರಂಭವಾಯಿತು. ನಗರ ನಗಿತು, ಆದರೆ ಶಿವು ತಗ್ಗಲಿಲ್ಲ. ಅವನ ಬೇರುಗಳು ಹಳ್ಳಿಯಲ್ಲಿದ್ದವು. ದೊಡ್ಡ ಕೆಲಸದ ಆಫರ್ ಇದ್ದರೂ ಶಿವು ತೀರ್ಮಾನಿಸಿದ, ನಾನು ಹಳ್ಳಿಗೆ ಮರಳಬೇಕು. ಹಳ್ಳಿಗೆ ಬೆಳಕು ಬಂತು. ಉಚಿತ ಶಾಲೆ, ಪುಸ್ತಕ, ಸೌರದೀಪ, ಮಕ್ಕಳ ಕಣ್ಣಲ್ಲಿ ಹೊಸ ಕನಸು. ಶಾಂತಪ್ಪ ಸರ್ ಹೇಳಿದರು, ನೀನೇ ನಮ್ಮ ಹಳ್ಳಿಯ ಬೆಳಕು. ಮಣ್ಣಿನೊಳಗಿನ ಕನಸು ಇಂದು ಊರನ್ನೇ ಬೆಳಗಿಸಿತು.